ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಲಿಖಿತಾ ಅಂತ. ಸೊ ಇವತ್ತಿನ ವಿಡಿಯೋ ವ್ಲಾಗ್ ವಿಶೇಷ ಏನಪ್ಪಾ ಅಂದ್ರೆ, ಆಸ್ ಯೂಶುವಲ್ ಎಲ್ಲರೂ ತಮ್ಮನ್ನ ನೋಡಿರ್ತಾರ, ಆದ್ರೂ ಕೂಡ ಲೆಟ್ ಮಿ ಎಕ್ಸ್ಪ್ಲೇನ್. ನಮ್ಮ ಕಂಪ್ನಿ ಸೈಡ್ ಇಂದ ಟೀಮ್ ಔಟ್ ಇತ್ತು ಅಂಡ್ ನಾವೆಲ್ಲ ಚೂಸ್ ಮಾಡಿದ್ದು ರೆಸಾರ್ಟ್ ನ. ಆಕ್ಚುಲಿ ಪ್ಲಾನ್ ಬೇರೆನೆ ಇತ್ತು, ಎಲ್ಲಿ ಹೋಗುದು ಅಂತ ಡಿಸೈಡ್ ಮಾಡ್ತಿರ್ಬೇಕಾದ್ರೆ ರೆಸಾರ್ಟ್ ಅಂತ ಗೊತ್ತಾಯ್ತು. ಅಂಡ್ ನಾವೆಲ್ಲ ಹೋಗಿದ್ದು ಏರಿಯಾ 83ಗೆ. ಫುಲ್ ಮಸ್ತ್ ಆಗಿರುವ ಪ್ಲೇಸ್, ಫುಲ್ ಎಂಜಾಯಬಲ್ ಪ್ಲೇಸ್. ಅಂಡ್ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಯಾವ ತರ ಏನಿತ್ತು ಅಂತ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಐ ಹೋಪ್ ಎಲ್ಲರೂ ಎಂಜಾಯ್ ಮಾಡ್ತೀರಾ ಅಂತ. Welcome to Likita's K channel. Likita's K channel. Auntie ಬಂದ್ಲು. ಯಾವುದೇ ಒಂದು ವಿಡಿಯೋಗೆ ಗ್ರೀಟಿಂಗ್ಸ್ ಇರ್ಬೇಕಲ್ವಾ. ಸೊ ನನ್ನ ಗ್ರೀಟಿಂಗ್ ಹಾಯ್ ಅನ್ನೋದ್ರಿಂದ ಸ್ಟಾರ್ಟ್ ಆಯ್ತು. ಸೊ ಎಲ್ಲರಿಗೂ ಹಾಯ್ ಅಂತ ಹೇಳಿ ಸ್ಟಾರ್ಟ್ ಮಾಡಿ. ಎಲ್ಲಾರು TTL ಕೂರೋದಕ್ಕೆ ಸ್ಟಾರ್ಟ್ ಮಾಡಿ ಅಲ್ಲಲ್ಲಿ ಅವ್ರ ಪ್ಲೇಸ್ ನೋಡ್ಕೊಂಡು ಸೆಟಲ್ ಆದ್ರು. ಅಂಡ್ ಇವ್ರ ಹೆಸರು ಅಗಸ್ಟಿನ್ ಅಂತ. ಅಂಡ್ ಈ ಕಡೆ ಇರೋರು ನಮ್ಮ TL. ಇವರಂತೂ ಕೂತಿದ್ದ ಜಾಗದಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ರಪ್ಪ, ಅದಕ್ಕೆ ಎದ್ದೊಳ್ಳಿ ಅಂತ ಹೇಳ್ತಿದ್ದೆ. ಹಿಂಗೂ ಮಾಡಿ ನಮ್ TL ಜೊತೆ ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಬಿಟ್ರು. ಸ್ವಲ್ಪ ಜನ ಟಿಫನ್ ಮಾಡಿದ್ದಿಲ್ಲ ಅಂತ ಅಲ್ಲೇ ಸ್ಟಾಪ್ ಮಾಡಿದ್ರು, ಲೈಟ್ ಆಗಿ ಏನಾದ್ರು ತಿನ್ಕೊಳ್ಳೋಣ ಅಂತ. ಅಂಡ್ ಒಂಚೂರು ಒಂಚೂರು ಅನ್ಕೊಂಡ್ ದಬಕೊಂಡ್ ಬಿದ್ರು ಕೂಡ ನಮ್ ನಗು ಮಾತ್ರ ಕಂಟ್ರೋಲ್ ಆಗ್ಲಿಲ್ಲ. ಅಂಡ್ ಹೋಗಿದ ತಕ್ಷಣ ಗ್ರೀಷ್ಮಾ ಮತ್ತೆ ನಿತೇಶ್ ಅಣ್ಣ ಅವರು ಎಂಟ್ರಿ ಕೊಟ್ಟು ಎಲ್ಲಾರ್ಗೂ ಇದು ಏರಿಯಾ 83 ಫಾರ್ಮ್. ಕೆಳಗ್ ಸೈನ್ ಮಾಡ್ಬೇಕು, ಬೆಲ್ ಐಕಾನ್ ಅನ್ನು ಒತ್ತಿರಿ. ಆಗ್ತಿಲ್ಲ, ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ರೆಸಾರ್ಟ್ ಗೆ ಎಂಟ್ರಿ ಆಗ್ತಿದ್ದಂಗೆ ಒಂದ್ ಫಾರ್ಮ್ ನ ಫಿಲ್ ಮಾಡ್ಬಿಟ್ಟು ಈ ಟ್ಯಾಗ್ ನ ಕಲೆಕ್ಟ್ ಮಾಡ್ಬೇಕಿತ್ತು. ಅವ್ರು ಮೈಕ್ ಕೊಡು, ಮಾತಾಡ್ತಾರೆ. ವೆಲ್ಕಮ್ ಸ್ಪೀಚ್. What is it? Mike. Oh, are we on a vlog? I am literally happy about this. Good job. All the best. Thank you. Let's have fun today. ಇಲ್ಲಿ ನೋಡ್ ಟೀಮ್ ನಡೀತಾ ಇದೆ, ಗೇಮ್ಸ್ ಎಲ್ಲ. ಈಗ ಆಕ್ಚುಲ್ ಆಗಿ ನಾವು 10 o'clock ಬರ್ಬೇಕಾಗಿತ್ತು, ಬಟ್ ಅದು ಇವಾಗ 11:30 ಆಯ್ತು ನಾವು ಬರೋಷ್ಟರಲ್ಲಿ. ಸ್ಪೆಷಲ್ ಬೇರೆ ಅವ್ರದೆಲ್ಲ ಮಾಡ್ತಾ ಇರ್ತಾರೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ.
ರಾಂಪರ್ ಅವರೇ ಒಂದು ಮಾತು ಒಂದು ತಕ್ಷಣ ವೆಲ್ಕಮ್ ಮೇಡಮ್ ಅವರು ಖಾಲಿ ಹೊಟ್ಟೆಲಿ ಹುಷಾರು. ಓಕೆ, ಏರಿಯಾ 83 ಅಲ್ಲಿ 200 ರೂಪೀಸ್ ಸೆಕ್ಯೂರಿಟಿ ಡೆಪಾಸಿಟ್ ಕೊಟ್ಟು ಲಾಕರ್ ಪರ್ಚೇಸ್ ಮಾಡಬೇಕು, ಬಟ್ ಇಟ್ ಇಸ್ ರೀಫಂಡಬಲ್. ಥ್ಯಾಂಕ್ ಯು. ಟೋಪಿ ಎಲ್ಲ ಹಾಕೊಂಡ್ ರೆಡಿ ಆಗ್ತೀನಿ. ಹಲೋ, ಹೇಗಿದ್ದೀರಾ? ಹಾಯ್. ಹಾಯ್. ಸಿ ಫ್ರೆಂಡ್ಸ್, ನಮ್ ಫ್ರೆಂಡ್ಸಿಗೆ ಲಾಗ್ ಮಾಡಕ್ ತುಂಬಾ ಹೆಲ್ಪ್ ಮಾಡ್ತಾ ಇದೀವಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡಿ. ಏನು ಗಂಟೋಗಲ್ಲ, ಎಂಟರ್ಟೈನ್ಮೆಂಟ್ ಇರುತ್ತೆ. ಹೌದು, ಏನು ಗಂಟೋಗಲ್ಲ. ಎನಿ ನೆಟ್ಪ್ಯಾಕ್ ಹಾಕ್ಸ್ಕೊತೀರಾ, ಒಂದ್ ಲೈಕ್ ಬಟನ್ ಬೆಲ್ ನ ದೂರಾಗ ನಾವ್ ಪ್ರಮೋಷನ್ ಕೊಟ್ಕೊಳ್ತಾ ಇದೀವಿ. ನೆಕ್ಸ್ಟ್ ಸ್ಟಾರ್ಟ್ ಆಗ್ಬೋದು. ಪೇ ಮಾಡಿಲ್ಲ ನಮ್ ಪ್ರಮೋಷನ್ ಗೆ, ಬಟ್ ಸ್ಟಿಲ್ ವಿ ಲವರ್ ಅಲ್ಲ, ಅದಕ್ಕೆ. ಈ ಕಣ್ಣಲ್ಲಿ ಇನ್ನಿ ಏನೇನ್ ನೋಡ್ಬೇಕು ಗೊತ್ತಾ, ನಿಮ್ಗೆ ಗೊತ್ತಿಲ್ಲ, ನಾವ್ ಸಕ್ಕತ್ತಾಗಿ ಡ್ಯಾನ್ಸ್ ಎಲ್ಲ ಆಡ್ಕೊಂಡ್ ಬಂದ್ವಿ, ಗೊತ್ತಾ? ಬಟ್ ಆದ್ರೂ ಯಾವ್ದೇ ಪಿಕ್ಚರ್ ಆದ್ರೂ ಟ್ರೈಲರ್ ಇಲ್ದಿರ ಸ್ಟಾರ್ಟ್ ಆಗಲ್ಲ. ಸೊ ನಮ್ದೇ ಟ್ರೈಲರ್ ಇದು ಆಕ್ಚುಲಿ ಚೆನ್ನಾಗಿರೋದು. ಎಲ್ಲರೂ ಇಲ್ಲಿ ಮಾತಾಡ್ಕೊಂಡು ನಿಂತ್ಕೊಂಡಿದ್ರೆ ಇವ್ರು ಮಾತ್ರ ಹೋಗ್ಬಿಟ್ಟು ಫೋಟೋ ಶೂಟ್ ಮಾಡಿಸ್ಕೊಂತಾರೆ. ಸೊ ನನ್ನ ಒಂದು ಆಡಿಯೋ ಪ್ರಾಬ್ಲಮ್ ಇಲ್ಲಿಂದ ಸ್ಟಾರ್ಟ್ ಆಯ್ತು. ಅಂಡ್ ಮೈಕ್ ಯೂಸ್ ಮಾಡ್ತಿರೋದ್ರಿಂದ ಮೈಕ್ ನ ಹೇಗೆ ಯೂಸ್ ಮಾಡ್ಬೇಕು ಅಂತ ಗೊತ್ತಿದ್ದಿಲ್ಲ. ಸೊ ಅದು ಆಫ್ ಆಗೋಗ್ಬಿಟ್ಟಿತ್ತು. ನಾವು ರೆಸಾರ್ಟಿಗೆ ಹೋದ್ಮೇಲೆ ಫಸ್ಟ್ ಗೇಮ್ ಇದ್ದಿದ್ರೆ ಟೀಮ್ ಜೊತೆ ಆಡೋದು. ಸೊ ಟೀಮ್ ಕೋಆರ್ಡಿನೇಷನ್ ಯಾವ ತರ ಇರುತ್ತೆ ಅಂತ ನೋಡ್ಕೊಂಡು ಈ ಗೇಮ್ ನ ಇಟ್ಟಿದ್ರು. ಎಲ್ಲಾ ಮೆಂಬರ್ಸ್ ನ 2 ಟೀಮ್ ಆಗಿ ಕನ್ವರ್ಟ್ ಮಾಡಿದ್ರು. ಅಂಡ್ ಕ್ಯಾಪ್ಟನ್ ಮತ್ತೆ ವೈಸ್ ಕ್ಯಾಪ್ಟನ್ ಆಗಿ ವಾಲಂಟಿಯರ್ ಆಗಿ 4 ಜನ ಹೋದ್ರು. ಸೊ ಈಗ ಗೇಮ್ ಸ್ಟಾರ್ಟ್ ಆಗಿದೆ. ಸೊ ಈ ಗೇಮ್ ತುಂಬಾ ಸೂಪರ್ ಆಗಿತ್ತು. ಏನು ಇಲ್ಲ, ಆಕ್ಚುಲಿ ಆತರ ಪೈಪ್ ಕೊಟ್ಟಿರ್ತಾರೆ ಅಂಡ್ ಒಂದು ಮಾರ್ಬಲ್ ಕೊಟ್ಟಿರ್ತಾರೆ, ಅದನ್ನ ಕನ್ನಡದಲ್ಲಿ ಗೋಲಿ ಅಂತ ಹೇಳ್ತಾರೆ. ಅದು ಆ ಎಂಡಿಂದ ಈ ಎಂಡ್ಗೆ ಪಾಸ್ ಮಾಡ್ಬಿಟ್ಟು ಆ ಒಂದು ಗ್ಲಾಸ್ ಅಲ್ಲಿ ಹಾಕ್ಬೇಕು. ಸೊ ಇದೇ ಗೇಮ್ ಫುಲ್ ಎನರ್ಜೆಟಿಕ್ ಆಗಿತ್ತು. Go back. Team number 2 is leading and team number 1. You need to restart. Thank you. ಈಗಷ್ಟೇ 2 ಗೇಮ್ ಮಾಡಿ ಮುಗಿಸಿದೀವಿ. ಅದ್ರಲ್ಲಿ ಒಂದ್ ಟೀಮ್ ಒಬ್ರು ವಿನ್ನರ್, ಈಗ ಟೀಮ್ ಸೊ ಎಲ್ರು ಚೆನ್ನಾಗಿ ಆಡಿದ್ರು. ಗೆದ್ದ ತಕ್ಷಣ ಒಂದ್ ಮಾಡಿದ್ರು. ನಿನ್ ಸ್ಟೆಪ್ ನಾವ್ ಹಾಕಿದ್ ಸ್ಟೆಪ್ ಇದ್ ಮಾಡ್ದ ತೋರ್ಸ್ಬೇಕಾ? ಇನ್ನೊಂದ್ಸಲ ಚಿನಿ ಇಟ್ಕೊಂಡ್ರು. ಬಟ್ ಏನಾದ್ರು ಫ್ರೆಂಡ್ಸ್, ಫಸ್ಟ್ ನಾವ್ ವಿನ್ ಆಗಿದ್ವಿ. ಫಸ್ಟ್ ವಿನ್ ಆಗೋದು ತೆರೆಯಬೇಕು. ಸೊ ವಿನ್ ಆಗಿ ಟೀಮ್ ಬಿಲ್ಡ್ ಮಾಡಿದ್ ನಾವು, ಅದಕ್ಕೆ ವಿನ್ ಆದ್ರು. ಯಾರೇ ಟೀಮ್ ಬಿಲ್ಡ್ ಮಾಡಿದ್ರು ಟೀಮ್ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ವಿನ್ ಆದ್ವಿ ತಾನೆ, ನೀವೊಬ್ರೆ ಅಲ್ಲ. ಅದು ಫಸ್ಟ್ ನಾವ್ ಆಗಿದ್ವಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆ ಗೇಮ್ ನ ಮುಗಿಸ್ಕೊಂಡು ಇನ್ನೊಂದ್ ಗೇಮ್ ಕಡೆ ಹೋಗ್ಬೇಕು ಅನ್ನೋವಾಗ ಆಹಾನ್ ಸಿಕ್ಕಿದ್ರು. ಬಟ್ ಆದ್ರೆ ಅವ್ರು ಮಾತಾಡಿದೇನು ರೆಕಾರ್ಡ್ ಆಗಿರ್ತಿಲ್ಲ. ಸೊ ಯಾವ ಗೇಮ್ ಅಪ್ಪ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೊಂಡು ಹೋಗುವಾಗ ನಮ್ಗೆ ಆಪ್ಷನ್ ಇರ್ತಿತ್ತು ನೋಡಿ, ಕಯಾಕಿಂಗ್ ನೆನಪಾಯ್ತು. ಸೊ ಆ ಕಡೆ ಹೊರಟ್ವಿ. ಅಂಡ್ ಈ ಗೇಮ್ ನೋಡಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನನ್ಗೆ ಕಯಾಕಿಂಗ್ ಅಷ್ಟು ಇಷ್ಟ ಆಗ್ಲಿಲ್ಲ, ಬಟ್ ಈ ಗೇಮ್ ನ ಏನ್ ಹೇಳ್ತಾರೆ ಅಂತ ಗೊತ್ತಿಲ್ಲ ರೋಗ್ತು, ಬಟ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಮೈಕ್ ಟೆಸ್ಟಿಂಗ್. ಹಾಯ್, ನಮಸ್ಕಾರ. 1 2 3 ಮೈಕ್ ಟೆಸ್ಟಿಂಗ್. ಬಾಯ್. ಮೈಕ್ ಇಲ್ದಲೆ ಇಷ್ಟೊತ್ತು ಮಾತಾಡಿರೋದು ಏನು ರೆಕಾರ್ಡ್ ಆಗಿಲ್ಲ. ಇವಳು ಮಾತಾಡಿರೋದು ಇಷ್ಟೊತ್ತು, ಅದ್ರ ಮೈಕ್ ಇಲ್ದಲೆ ಮಾತಾಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಲಿಖಿತಾಸ್ ಚಾನೆಲ್
Thank you. Don't subscribe. ತುಂಬಾ ಹೊತ್ತು ವೆಯ್ಟ್ ಮಾಡಿ ಆದ್ಮೇಲೆ ನಮ್ಮ ಟರ್ನ್ ಬಂತು ಅಂಡ್ ನಾವ್ ಈ ಬೋಟಲ್ ಕುತ್ಕೊಂಡು ಹೊರಟ್ವಿ. ಅಲ್ಲಿ ಜನ ಜಾಸ್ತಿ ಇದ್ರು ಅಂತ ಹೋಗಕ್ಕಾಗಿಲ್ಲ, ಅದಕ್ಕೆ ಇಲ್ಲಿ ಫ್ಯಾಮಿಲಿ ಸಮೇತ ಡಿಂಗ ಡಿಂಗ ಮಾಡಕ್ ಬಂದಿದ್ವಿ. ಡನ್ ವಿತ್ ಕಯಾಕಿಂಗ್. ನನ್ನ ಫೋನಲ್ಲಿ ಚಾರ್ಜಿಂಗ್ ಇಲ್ಲ, ಏನೂ ಇಲ್ಲ. ಚಾರ್ಜಿಂಗ್ ಇಲ್ದಿರ ಹೆಂಗ್ ಮಾಡ್ತೀನೋ ಗೊತ್ತಿಲ್ಲ. ಶೆಕೆ ಹೆವಿ, ಸಿಕ್ಕಾಪಟ್ಟೆ ಶೆಕೆ ಆಗ್ತದೆ. ಚಾರ್ಜಿಂಗ್ ಇಲ್ಲ. 2 ಗೇಮ್ನ ಮುಗಿಸ್ಕೊಂಡು ಬರೋಷ್ಟ್ರಲ್ಲಿ ಲಂಚ್ ಟೈಮ್ ಆಗಿತ್ತು. ಸೊ ಲಂಚಲ್ಲಿ ಫುಲ್ ಜನ ಇದ್ರು ಅಂಡ್ ದಿಸ್ ವಾಸ್ ಮೈ ಪ್ಲೇಟ್. ಜನ ಸಾಗರವಾಗಿತ್ತು, ಸಿಕ್ಕಾಪಟ್ಟೆ ಜನ ಇದ್ರು. ವಿಡಿಯೋ ಎಲ್ಲ ಆದ್ಮೇಲೆ ಬರೋದು, ಆಮೇಲೆ ವಿಡಿಯೋ ಎಲ್ಲ ಆದ್ಮೇಲೆ ಬಂದ್ಬಿಟ್ಟು ನನ್ನ ವಿಡಿಯೋದಲ್ಲೇ ಇಲ್ಲ ಅನ್ನೋದು ಅಲ್ಲ. ಇವಾಗ ನೀವು ಇರ್ಬೇಕು, ನೀವು ತಿನ್ನೋಷ್ಟು ನಮ್ದು ಆಲ್ರೆಡಿ ಆಗೋಯ್ತು ಊಟ. ನಮ್ಗೆ ಅಷ್ಟು ಇಡಿಸ್ಲಿಲ್ಲ, ಆಕ್ಚುಲಿ ನಮ್ಗೆ ಸೆಟ್ ಆಗ್ಲಿಲ್ಲ. ಸೊ ಈ ಕಡೆ ಡೆಸರ್ಟ್ ಕಡೆ ಬಂದ್ವಿ. ಊಟ ಆಯ್ತು, ಊಟ ಆಗಿ ಸ್ನಾಕ್ಸಿಗೆ ಬಂದಿದ್ವಿ. ಡೆಸರ್ಟ್ಗೆ ನನ್ನ ಮೈಕಲ್ ಚಾರ್ಜಿಂಗ್ ಖಾಲಿ ಆಯಿತು, ಸುಸ್ತಾಯಿತು. ಇಲ್ಲೇನು ಚೆನ್ನಾಗಿಲ್ಲ. ನಾನು ನಾನ್ ವೆಜ್ ತಿನ್ನಲ್ಲ, ಸ್ಯಾಟರ್ಡೆ ವೆಜ್ ತಿಂದಿದ್ದು. ವೆಜ್ ಚೆನ್ನಾಗಿರ್ಲಿಲ್ಲ. ನಮ್ಮ ಮನೇಲಿ ಆರಾಮ್ಸೆ ಒಂದು ಮೂವಿ ನೋಡ್ಕೊಂಡು ಮಲ್ಕೊಂಡಿದ್ದಿದ್ರೆ ಚಂದ ಇರ್ತಿತ್ತು. ಬಂದಿಯೋ ನಾನು ಅಷ್ಟು ಪ್ರಿಫರ್ ಮಾಡಲ್ಲ. ಸೊ ಅಷ್ಟೊಂದು ಜನ ಇರೋದ್ರಿಂದ ಫುಲ್ ತಲೆನೋವು, ಸುಸ್ತಾಗಿ ಹೋಗ್ಬಿಟ್ಟಿತ್ತು. ನಮ್ಮ ಬ್ಲಾಗರು ಫುಲ್ಲು ಸುಸ್ತಾಗಿ ಸಾಕಾಗಿ ನನ್ನ ಕೈಲಿ ಕೊಟ್ಟಿದ್ದಾರೆ ವಿಡಿಯೋ ಮಾಡಿ ಅಂತ ಹೇಳಿ. ಆ್ಯಂಡ್ ಇಲ್ಲಿ ನೋಡಿ, ಇವರಿಬ್ರು ಬರ್ತಿದ್ದಾರೆ. ಸ್ವಲ್ಪ ಎನರ್ಜಿ ಮೇಂಟೈನ್ ಮಾಡಿದ್ದಾರೆ. 90%. ಅವ್ರದ್ದು ಒಂದು 70% ಇದೆ. ನನಗೂ ಆ್ಯಕ್ಚುಲಿ ಆ್ಯಸ್ ಯೂಶುವಲ್ ನನ್ಗೆ ಕಡಿಮೆ ಆಗಲ್ಲ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಆ್ಯಕ್ಚುಲಿ ಅಂತ ಏನು ಅಷ್ಟೊಂದೇನು ಎಂಜಾಯ್ ಮಾಡಿಲ್ಲಲ್ಲ ನಾವು. ಚೆನ್ನಾಗಿದೆ, ಗ್ರೂಪ್ ಇರೋದಕ್ಕೆ ತುಂಬ ಚೆನ್ನಾಗಿದೆ. ಗೇಮ್ಸ್ ಆ್ಯಕ್ಚುಲಿ ಓಕೆ ಒಂದು 5 ಕೊಟ್ಟಿದ್ದಾರೆ. ಸೆಲೆಕ್ಟ್ ಮಾಡಿ ನಮ್ಗೆ ನೋಡಿ ಫುಲ್ಲು ವ್ಲಾಗ್ ಆ್ಯಕ್ಚುಲಿ ನೋಡಿ ಎಲ್ಲ रुको जरा, सबर करो. बोला धक्का बुक्की नहीं करने का, आराम से लेने का. हाँ, ಸ್ವಲ್ಪ ಜೂಮ್ ಮಾಡ್ತೀನಿ ರೀ. ಸ್ವಲ್ಪ ಧನುಷ್ ಅಂತ ಇವನು ಪ್ರೇಮ್ ಅಂತ ಒಳಗಡೆ ಅವ್ರಿಗೆ ಒಪ್ಕೋತಾ ಇದ್ದಾರೆ. ಇಟ್ಸ್ ಓಕೆ ಫ್ರೆಂಡ್ಸ್. ನೀವೇನು ಇಷ್ಟೊಂದೆಲ್ಲ ಎದುರ್ಕೋಬಾರ್ದು ಲಾಗಿಗೆ. ಹೌದಾ ಚಿನ್ನಿ? ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ ಇಲ್ಲಿ ಕುತ್ಕೊಂಡು. ಧನುಷ್ ಅವ್ರ ಅಮ್ಮ ಈಗ ನೋಡಿ ಊಟ ಮಾಡ್ದ ಬರ್ತೀನಿ. ಸ್ವಲ್ಪ ತಂಗಿ ರೆಸ್ಟ್ ಮಾಡಿ ಸರಿ ಆಯ್ತು, ಇನ್ನ ಟೈಮ್ ಅದಲ್ಲ ಅಂತ ಆಟ ಆಡೋದಕ್ಕೆ ಬಂದ್ವಿ. ಅಂಡ್ ನಮ್ಗೆ ಕಾನ್ಸೆಪ್ಟ್ ಹೋಗಿದ್ ಒಂದು ಆಕ್ಚುಲಿ ಇದು ಚಿಕ್ಕ ಮಕ್ಳ ಗೇಮ್. ನಮ್ಗೊಂದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಆ ಶೆಕೆಗೆ ಐಲೈನರ್ ಎಲ್ಲ ಆಚ್ಕಡೆ ಬಂದ್ಬಿಟ್ಟಿದೆ. ಯಾರ್ಯಾರು ಏರಿಯಾ 83ಗೆ ಬರ್ತಿರೋ ರೆಸಾರ್ಟ್ಗೆ ಪ್ಲೀಸ್ ವಿಸಿಟ್ ಮೆಲ್ಟ್ ಡೌನ್ ಗೇಮ್. ಆಪೋಸಿಟ್ ಹ್ಯೂಮನ್ ಫೂಸ್ಬಾಲ್. ನಿಮ್ಮ ಆಕ್ಚುಯಲ್ ನಗುನ ಆಚೆ ತರ್ಬೇಕಾದ್ರೆ ಈ ಗೇಮ್ ಮಾಡಿ, ಸಣ್ಣ ಆಗ್ಬೇಕಾದ್ರೆ ಗೇಮ್ ಮಾಡಿ ಮಾಡಿ ಹಿಂಗೆ. ಸೆಕೆಂಡ್ ರೌಂಡ್ ಗೇಮ್ ಆಗಿ ಮೆಲ್ಟ್ ಡೌನು. ಈಗ ಸ್ನ್ಯಾಕ್ಸಿಗೆ ಬಂದಿದ್ದೀವಿ.
ಅಲ್ಲಿ ಕೀ ಮುಗಿಸ್ಕೊಂಡು ಆಚೆ ಬರೋದ್ರಲ್ಲಿ ಅಣ್ಣ ಸಿಕ್ಕಿದ್ರು. ಅಣ್ಣ ಮಾತಾಡ್ತಾ ಇರುವಾಗ ಎಲ್ಲಾರ್ದು ಗ್ರೂಪ್ ಪಿಕ್ ಬೇಕಿತ್ತಂತೆ. ಸೊ ಆ ಕಡೆ ಹೊರಟ್ವಿ. ಗ್ರೂಪ್ ಪಿಕ್ಚರ್ಸ್ ಎಲ್ಲ ತಗೊಂಡಾದ್ಮೇಲೆ ಗೊತ್ತಾಯ್ತು ನಮ್ಗೆ ಇನ್ನ ಸ್ವಲ್ಪ ಟೈಮ್ ಇದೆ ಅಂತ. ಸೊ ಆಟ ಆಡೋದಕ್ಕೆ ಬಂದ್ವಿ. ಆಯ್ತು, ಈಗ ಎಲ್ಲ ಈ ಗೇಮಿಗೆ ಬಂದಿದ್ದೀವಿ. ಬಬಲ್ ಸಾಕರ್ 8 ಮೆಂಬರ್ಸ್ ಬೇಕಂತೆ. ವೇಟಿಂಗ್. ಐ ಥಿಂಕ್ ಇದನ್ನ ಹ್ಯೂಮನ್ ಫೋರ್ಸ್ ಬಾಲ್ ಅಂತಾರೆ ಅಂತ. ಸೊ ಇದನ್ನ ಆಟ ಆಡೋದಕ್ಕೆ ಬಂದ್ವಿ. ಆಕ್ಚುಲಿ ಈ ಗೇಮ್ ಏನಂದ್ರೆ 2 ಟೀಮ್ಸ್ ಇರುತ್ತೆ, ಗ್ರೀನ್ ಅಂಡ್ ಬ್ಲೂ. ಸೊ ಒಂದು ಬಾಲ್ ಕೊಟ್ಟಿರ್ತಾರೆ, 2 ಕಡೆ ಗೋಲ್ ಇರುತ್ತೆ, ನಾವು ಗೋಲ್ ಹಾಕ್ಬೇಕು ಅಷ್ಟೇ. ಇವಾಗ ಮನೆಗೊಳ್ಳುವ ಸಮಯ ಬಂದಿದೆ. ಬಾಯ್ ಬಾಯ್, ಸಿ ಯು ಫೈನಲಿ, ಲವ್ ಯು ಆಲ್. ಬಾಯ್ ಗಾಯ್ಸ್. ಆಯ್ತು, ಎಲ್ಲ ಹೊರಡ್ತಿದೀವಿ. ಆಕ್ಚುಲಿ ನಾವೇ ಲೇಟ್ ಆಗಿದ್ದು. ಸೊ ಇವಾಗ ರೀಲ್ಸ್ ಮಾಡ್ಕೊಂಡು ಸೊ ಆಯ್ತು, ರೆಸಾರ್ಟ್ ಆಯ್ತು, ಎಲ್ಲ ಆಯ್ತು. ಹಾ, ರೆಸಾರ್ಟ್ ಟ್ರಿಪ್ ಆಯ್ತು. ಆಯ್ತು, ಗೋಯಿಂಗ್ ಬ್ಯಾಕ್. Take 90 ml, sleep peacefully. Cheers. Okay, bye, bye, bye. ಫೈನಲಿ ರಿಟರ್ನ್ ಟು ಹೋಮ್ ಅನ್ಕೊಂಡು ಎಲ್ಲ ಪೀಸ್ಫುಲ್ ಆಗಿ ನಿಧಾನವಾಗಿ ಸಾಂಗ್ ನ ಹಾಕೊಂಡು ಹೊರಟ್ವಿ. ಬೆಳಗ್ಗೆಯಿಂದ ನಾಚಿಕೆ ಆಗಿದ್ದು ಹುಡುಗರು ಈಗ ರೊಚ್ಚಿಗಿದ್ದು ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡೋದ. ಸೊ ಇಷ್ಟಾಗಿತ್ತು ನಮ್ಮ ರೆಸಾರ್ಟ್ ನ ಕತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲೇವರೆಗೂ ಬಾಯ್ ಬಾಯ್.